ಪಿತನ ಸುತ್ತನಾದ ಪವಿತ್ರ ನಾಮದಲ್ಲಿ ಆಮೇನ್. ಪರಿಶುದ್ಧಾತ್ಮರೇ, ಬನ್ನಿರಿ. ನಮ್ಮ ಆತ್ಮವನ್ನು ನಮ್ಮ ದೇಹವನ್ನು ನೀವು ಪರಿಶೋಧಿಸಿ ಪವಿತ್ರವಾದವುಗಳನ್ನು, ನೀತಿವಂತವಾದವುದನ್ನು, ವಿಶ್ವಾಸಭರಿತವಾದವುಗಳನ್ನು, ನಾವು ಚಿಂತಿಸಲು ಅರ್ಹವಾದದನ್ನು ನಾವು ನಮ್ಮ ಮನಸ್ಸಿನಲ್ಲಿ ಸಂಗ್ರಹಿಸಿ, ಯಾವ ರೀತಿಯ ದೇವಮಾತೆ ತನ್ನ ಜೀವನದಲ್ಲಿ ನಡೆದ ಎಲ್ಲ ಘಟನೆಗಳನ್ನು ವಿಶ್ವಾಸದ ಕಣ್ಣುಗಳಿಂದ ನೋಡುತ್ತಾ ಬಂದರು. ಅಂಥ ವಿಶ್ವಾಸಭರಿತ ಜೀವನವನ್ನು ಜೀವಿಸಲು ನಮಗೆ ಬೇಕಾದ ಕೃಪೆಯನ್ನು, ನಿಮ್ಮ ಸಪ್ತವರಗಳನ್ನು, ನಿಮ್ಮ ಫಲಗಳನ್ನು ನಮ್ಮ ಮಧ್ಯದಲ್ಲಿ ಸುರಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. ಆಮೇನ್. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ದೈವವಾಕ್ಯದ ವಿಧಿಯಲ್ಲಿ ಪ್ರಭುವೇ ನಮ್ಮ ಸಹಾಯಕರು ಎನ್ನುವ ಒಂದು ಸತ್ಯವನ್ನು ದೇವರು ನಮಗೆ ತಿಳಿಪಡಿಸುತ್ತಾರೆ. ಯೆಶಾಯ ಪ್ರವಾದನ ಗ್ರಂಥದಲ್ಲಿ ಪ್ರಭು ಹೇಳುತ್ತಾರೆ, ಇಸ್ರೇಲ್ ಎನ್ನುವ ಎರೆಹುಳವೇ, ನೀನು ಭಯಪಡಬೇಡ, ಇಗೋ ನಿನಗೆ ಸಹಾಯಕನಾಗಿ ನಾನು ನಿಲ್ಲುತ್ತೇನೆ. ಈ ಭಾಗದ ಕತ್ತಿಯಂತ, ಹರಿತವಾದ ಕತ್ತಿಯಂತೆ ನಾನು ನಿನ್ನನ್ನು ಮಾಡುವೆನು ಎಂದು ಸರ್ವೇಶ್ವರ ಸುಮಾರು 11 ಬಾರಿ ನಾನು ನಿನ್ನ ಜೊತೆಗಿರುವೆನು, ನಾನು ನಿನ್ನನ್ನು ಮೇಲೆತ್ತುವೆನು ಎನ್ನುವ ಆಶ್ವಾಸನೆಯನ್ನು, ಭರವಸೆಯನ್ನು ನೀಡುತ್ತಾರೆ. ಆತ್ಮೀಯ ಸಹೋದರ ಸಹೋದರಿ, ಕೀರ್ತನೆಗಳ ಪುಸ್ತಕ ಹೇಳ್ತದೆ, ನಮಗೆ ಸಹಾಯ ಎಲ್ಲಿಂದ ಬರುವುದು? ನಮಗೆ ಸಹಾಯ ದೇವರ ನಾಮದಿಂದ ಬರುವುದು, ಏಕೆಂದರೆ ಭೂಲೋಕವನ್ನು ಪರಲೋಕವನ್ನು ಉಂಟು ಮಾಡಿದವರು ಅವರೇ. ಕೀರ್ತನೆಗಳ ಪುಸ್ತಕ 13ನೇ ಅಧ್ಯಾಯ ಹೇಳ್ತದೆ, ಹಲವರು ರಥ, ಮಾರುತ, ಕುದುರೆಗಳು, ಆನೆಗಳಲ್ಲಿ ತಮ್ಮ ಶಕ್ತಿಯ ಪ್ರದರ್ಶನವನ್ನು ನಂಬುತ್ತಾರೆ, ಆದರೆ ನಮ್ಮ ಶಕ್ತಿ, ನಮ್ಮ ಹೆಗ್ಗಳಿಕೆ ಸರ್ವೇಶ್ವರನ ನಾಮದಲ್ಲಿ, ಏಕೆಂದರೆ ಭೂಪರಮಂಡಲಗಳನ್ನು ಸೃಷ್ಟಿಸಿದವರು ಅವರು ಎಂದು. ಆತ್ಮೀಯ ಸಹೋದರ ಸಹೋದರರೇ, ದಾವೀದನು ಗೋಲಿಯಾತನನ್ನು ಕೊಲ್ಲಲು ಹೋದಾಗ ಗೋಲಿಯಾತನು ಹೇಳಿದನು, ನಾನೇನು ನಾಯಿ ಓಡಿಸುವಂತೆ ನೀನು ಕಲ್ಲುಗಳನ್ನು ಕೊಂಡು ಬಂದಿದ್ದೀಯಲ್ಲ ಎಂದು. ಆಗ ದಾವೀದ ಹೇಳಿದ್ದು, ನಾನು ಬಂದಿರುವುದು ಇಸ್ರಾಯೇಲ್ ದೇವರ ಹೆಸರಿನಲ್ಲಿ ಎಂದು. ಇಸ್ರಾಯೇಲ್ ದೇವರ ಹೆಸರು ಶಕ್ತಿಭರಿತವಾದ ಹೆಸರು. ಆ ಒಂದು ಕಲ್ಲಿನಿಂದ ಅವನು ದುಷ್ಟನಾದ, ಬಲಿಷ್ಠನಾದ ಗೋಲಿಯಾತನನ್ನು ಸಂಹರಿಸಿದನು. ಆತ್ಮೀಯ ಸಹೋದರ, ಇದು ದೇವರ ಶಕ್ತಿ. ನಾವು ಬಲಹೀನರಾಗಿದ್ದರೂ, ನಮ್ಮಲ್ಲಿ ಶಕ್ತಿ ಕುಂದಿದ್ದರೂ, ದೇವರು ನಮ್ಮ ಪರವಾಗಿ ಹೋರಾಡುವಾಗ ನಮಗೆ ಯಾವ ಅಸಹಾಯಕತೆಯೂ, ನಮಗೆ ಯಾವ ಸೋಲು ಉಂಟಾಗುವುದಿಲ್ಲ. ಆದ್ದರಿಂದ ದೇವರಲ್ಲಿ ನಾವು ನಮ್ಮ ಶಕ್ತಿಯನ್ನು ನಾವು ಪಡೆಯಬೇಕಾಗಿದೆ. ಕೀರ್ತನೆಗಳ ಪುಸ್ತಕ 125 ಹೇಳ್ತದೆ, ಸರ್ವೇಶ್ವರನಲ್ಲಿ ವಿಶ್ವಾಸ ಹೊಂದಿರುವವನು ಸಿಯೋನ್ ಮಲೆಯಂತೆ, ಅವನೆಂದಿಗೂ ಅಲಗಾಡದೆ ನಿಶ್ಚಳವಾಗಿ ನಿಲ್ಲುವನು ಎಂದು ಹೇಳಲಾಗಿದೆ. ಅದರಿಂದ ಸರ್ವೇಶ್ವರನಲ್ಲಿ ಭರವಸೆ ಹೊಂದೋಣ. ಅವರ ವಾಗ್ದಾನಗಳನ್ನು ನಂಬಿ, ಅವರ ವಾಗ್ದಾನಗಳಲ್ಲಿ ನಾವು ಪ್ರೇರಿತರಾಗಿ ಈ ಲೋಕದಲ್ಲೂ ಪರಲೋಕದಲ್ಲೂ ಅವರ ಮುಖದರ್ಶನವನ್ನು ಪಡೆಯುವಂಥ ಸೌಭಾಗ್ಯಕ್ಕಾಗಿ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ನಾನಿನ್ನ ಸೃಷ್ಟಿಸಿದ ದೈವ, ನಾನಿನ್ನ ರಕ್ಷಿಸಿದ ದೈವ, ನಾನಿನ್ನ ಹಾದಿಯಲ್ಲಿ ಕರವಿಡಿದು ನಡೆಸುವ, ಎಂದೆಂದು ಜೀವಿಸುವ ದೈವ. ನಾನಿನ್ನ ಹಾದಿಯಲ್ಲಿ ಕರವಿಡಿದು ನಡೆಸುವ, ಎಂದೆಂದು ಜೀವಿಸುವ ದೈವ. ಹೆದರದಿರು ಮಗನೇ ಮಗಳೇ, ನಾನಿನ್ನ ಕಾಯುವೆನು. ಅಂಜದಿರು ಮುದ್ದು ಕಂದ, ನಾನಿನ್ನ ಜೊತೆಗಿರುವೆ. ಅಂಜದಿರು ಮುದ್ದು ಕಂದ, ನಾನಿನ್ನ ಜೊತೆಗಿರುವೆ. ನಾನಿನ್ನ ಪ್ರೀತಿಸುವ ದೈವ, ನಾನಿನ್ನ ಕರುಣಿಸುವ ದೈವ. ಜಗವೆಲ್ಲ ನಿನ್ನ ಕೈ ಬಿಟ್ಟರು ಕಂದ, ನಾನಿನ್ನ ಕೈ ಬಿಡೆನು ಚಿನ್ನ. ಹೆದರದಿರು ಮಗನೇ ಮಗಳೇ, ನಾನಿನ್ನ ಕಾಯುವೆನು. ಅಂಜದಿರು ಮುದ್ದು ಕಂದ, ನಾನಿನ್ನ ಜೊತೆಗಿರುವೆ. ಪಾಪದ ಭೀತಿಯಿಂದ ನಿನ್ನ ಬಿಡಿಸುವೆ ಕಂದ, ನಿನ್ನ ರಕ್ಷೆಗಾಗಿ ನನಗಾಯ್ತು ಶಿಕ್ಷೆ, ಕಲ್ವಾರಿ ಶಿಲುಬೆಯೇ ರಕ್ಷೆ. ನಿನ್ನ ರಕ್ಷೆಗಾಗಿ ನನಗಾಯ್ತು ಶಿಕ್ಷೆ, ಕಲ್ವಾರಿ ಶಿಲುಬೆಯೇ ರಕ್ಷೆ. ಹೆದರದಿರು ಮಗನೇ ಮಗಳೇ, ನಾನಿನ್ನ ಕಾಯುವೆನು. ಅಂಜದಿರು ಮುದ್ದು ಕಂದ, ನಾನಿನ್ನ ಜೊತೆಗಿರುವೆ. ಅಂಜದಿರು ಮುದ್ದು ಕಂದ, ನಾನಿನ್ನ ಜೊತೆಗಿರುವೆ.
ಹೌದು ಪ್ರಭುವೆ, ಎತ್ತು ತಾಯಿ ತನ್ನ ಕೂಸನ್ನು ಮರೆತರು, ನಾನು ನಿನ್ನನ್ನು ಮರೆಯುವುದಿಲ್ಲ, ನಿನ್ನ ಹೆಸರನ್ನು ನಾನು ಅಂಗೈಯಲ್ಲಿ ಬರೆದಿಟ್ಟುಕೊಂಡಿದ್ದೇನೆ ಎಂದು ಹೇಳುವಂತಹ ಕರ್ತರೆ, ನಿಮ್ಮನ್ನು ಆರಾಧಿಸ್ತೇವೆ, ಸ್ತುತಿಸಿ ವಂದಿಸ್ತೇವೆ ಕರ್ತನೆ. ಇದು ನಮ್ಮ ಜೀವನದ ಪರ್ಯಂತರವೂ ನಿಮ್ಮ ವಾಗ್ದಾನದಲ್ಲಿ ಭರವಸೆ ಇಟ್ಟು ನಿಮ್ಮ ಕಣ್ಣುಗಳಲ್ಲಿ ನೀತಿವಂತರಾಗಿ ನ್ಯಾಯಬದ್ಧವಾಗಿ ಬದುಕುತ್ತಾ ನಿಮ್ಮ ಮುಖದರ್ಶನ ಪಡೆಯುವ ಸೌಭಾಗ್ಯ ಪಡೆಯುವ ಮಕ್ಕಳಾಗುವಂತೆ ನಮ್ಮನ್ನು ಆಶೀರ್ವದಿಸಬೇಕೆಂದು ನಮ್ಮ ಪ್ರಭು ನಿಮ್ಮ ಕುಮಾರರಾದ ಯೇಸು ಕ್ರಿಸ್ತ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. ಆಮೇನ್. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.